ಇನ್ನು ನಟಿ ರಮ್ಯಾ ವರ್ಸಸ್ ಡಿ ಫ್ಯಾನ್ಸ್ ಹೋರಾಟ. ನಿನ್ನೆ ಈಗಾಗಲೇ ನಟಿ ರಮ್ಯಾ ಅವರು ಕಂಪ್ಲೇಂಟನ್ನು ಕೊಟ್ಟಿದ್ರು, FIR ಕೂಡ ಆಗಿದೆ. ನಟಿ ರಮ್ಯಾಗೆ ಡಿ ಫ್ಯಾನ್ಸ್ನಿಂದ ಅಶ್ಲೀಲ ಕಮೆಂಟ್ಸ್ ಬಂದ ವಿಚಾರ ಇದು. ಕೇಂದ್ರ ಸೈಬರ್ ಠಾಣೆಯಲ್ಲಿ ದರ್ಶನ್ ಫ್ಯಾನ್ಸ್ ವಿರುದ್ಧ FIR ಆಗಿದೆ. ನಟಿ ರಮ್ಯಾ ಮನೆಗೆ ತೆರಳಿ ಹೇಳಿಕೆಯನ್ನು ದಾಖಲಿಸಿದ್ದಾರೆ ಪೊಲೀಸರು. ಈಗ ಸೈಬರ್ ಠಾಣೆ ಪೊಲೀಸರು ರಮ್ಯಾ ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. 43 ಅಕೌಂಟ್ಗಳಿಂದ ಅಶ್ಲೀಲ ಕಮೆಂಟ್ ಬಂದಿವೆ ಅಂತ ದೂರನ್ನು ಕೊಟ್ಟಿದ್ದರು ರಮ್ಯಾ ಅವರು. ನಿನ್ನೆ ಬರೀ ದೂರನ್ನು ಹ್ಯಾಂಡ್ ಓವರ್ ಮಾಡಿ ಬಂದಿದ್ರು ಅಷ್ಟೇ. ಇವತ್ತು ಸ್ಟೇಟ್ಮೆಂಟ್ ತಗೊಂಡಿದ್ದಾರೆ. ಆ ದೂರಿಗೆ ಆಧಾರವಾಗಿ ಸ್ಟೇಟ್ಮೆಂಟ್. ಬಟ್ ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿರೋದು ಈ 43 ಅಕೌಂಟ್ಗಳು ಕೂಡ ಫೇಕ್ ಅಂತ. ಯಾರು ಅವರ ಒರಿಜಿನಲ್ ಐಡೆಂಟಿಟಿ ಕೊಟ್ಟು ಮಾಡಿರೋ ಅಕೌಂಟ್ಗಳಲ್ಲ. ಯಾರ್ಯಾರ್ದು ಹೆಸರಲ್ಲಿ ಮಾಡಿರ್ತಾರೆ, ಸುಮ್ಮನೆ ಯಾವುದೋ ಒಂದು ಬಾಯಿಗೆ ಬಂದವ್ರ ಹೆಸರಿನಲ್ಲಿ ಅಕೌಂಟ್ ಓಪನ್ ಮಾಡೋದು, ಇಂಥದಕ್ಕೆ ಅಂತಲೇ ಮಾಡ್ತಾರೆ. ಹಾಗಾಗಿ ಅದನ್ನು ಪತ್ತೆ ಹಚ್ಚಬೇಕು. ಎಲ್ಲ ಸ್ಕ್ರೀನ್ಶಾಟ್ಗಳನ್ನು ಅವರು ಕಂಪ್ಲೇಂಟ್ ಕಾಪಿ ಜೊತೆ ಕೊಟ್ಟಿದ್ದಾರೆ, ಲಿಂಕ್ ಕೊಟ್ಟಿದ್ದಾರೆ, ಯಾರ್ಯಾರು ಈ ಥರ ಮೆಸೇಜ್ ಮಾಡಿದ್ದು ಅಂತ. ಇವತ್ತು ರಮ್ಯಾ ಅವರ ನಿವಾಸಕ್ಕೆ ತೆರಳಿ ರಮ್ಯಾ ಅವರಿಂದ ಪೊಲೀಸರು ಹೇಳಿಕೆಯನ್ನು ದಾಖಲು ಮಾಡಿಕೊಂಡಿದ್ದಾರೆ. ಏನಾಯಿತು ಏನು ಎತ್ತ ಅಂತ ಈಗೇನು ಅವರು ದೂರಲ್ಲಿ ಏನು ಕೊಟ್ಟಿರ್ತಾರೋ ಅದನ್ನೇ ಅವರು ಸ್ಟೇಟ್ಮೆಂಟಲ್ಲೂ ಕೊಡ್ತಾರೆ. ಎಕ್ಸ್ಟ್ರಾ ಏನಾದರೂ ಕ್ವೆಶ್ಚನ್ಸ್ ಇದ್ದರೆ ಪೊಲೀಸರಿಗೆ ಅದಕ್ಕೆ ಉತ್ತರವನ್ನು ಅವರು ಪಡ್ಕೋಬಹುದು. ಆ ರೀತಿ ಈಗ ಸ್ಟೇಟ್ಮೆಂಟನ್ನು ದಾಖಲು ಮಾಡ್ಕೊಂಡಿದ್ದಾರೆ. FIR ಆಗಿದೆ. FIR ಆದಮೇಲೆ ಈ ರೀತಿ ಸ್ಟೇಟ್ಮೆಂಟನ್ನು ಪಡ್ಕೋಬೇಕಾಗುತ್ತೆ. ಆ ಕೆಲಸವನ್ನು ಪೊಲೀಸರು ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಈಗ ಸಾಮಾನ್ಯವಾಗಿ ರೈಟಿಂಗಲ್ಲಿ ಕಂಪ್ಲೇಂಟ್ ಕೊಟ್ಟರೂ ಕೂಡ ಓರಲ್ ಸ್ಟೇಟ್ಮೆಂಟ್ ತಗೋಬೇಕಾಗುತ್ತೆ. ಸೊ ಇಲ್ಲೂ ಕೂಡ ಅದೇ ರೀತಿ ಆಗಿದೆಯಾ? ಏನೆಲ್ಲ ವಿಚಾರಗಳನ್ನ ಹೇಳಿದ್ದಾರೆ ರಮ್ಯಾ ಅವರು ಅಂತ? ಖಂಡಿತ ಅರವಿಂದ್. ಯಾಕಂದ್ರೆ ಪ್ರಮುಖವಾಗಿ ಒಂದು ದೂರನ್ನ ದಾಖಲು ಮಾಡೋ ಸಂದರ್ಭದಲ್ಲಿ ರೈಟಿಂಗ್ ಅಲ್ಲಿ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಿರ್ತಾರೆ. ಆದ್ರೆ ಅದಾದ ಬಳಿಕ ಪ್ರಕರಣದ ಇನ್ವೆಸ್ಟಿಗೇಷನ್ ಪ್ರಾರಂಭವಾಗ ಯಾರು ನೊಂದವರು ಅಥವಾ ದೂರುದಾರ ಯಾರು ಇರ್ತಾರೆ ಅವರ ಬಳಿಯಲ್ಲಿ ಸುದೀರ್ಘವಾದ ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಳ್ಬೇಕಾರಂತದ್ದು. ಯಾಕಂದ್ರೆ ಸಂಪೂರ್ಣ ಹೇಳಿಕೆಗಳು ಮತ್ತು ಯಾವ ಸಂದರ್ಭದಲ್ಲಿ ಈ ವಿಚಾರಗಳ ಮುನ್ನೆಲೆಗೆ ಬಂತು, ಜೊತೆಗೆ ಈ ವಿಚಾರಕ್ಕೆ ಪ್ರಮುಖ ಕಾರಣ, ಈ ಘಟನೆಗೆ ಪ್ರಮುಖ ಕಾರಣ ಏನು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಗಳನ್ನ ಕಲೆ ಹಾಕ್ಬೇಕಿರಂತದ್ದು. ಆ ಹಿನ್ನೆಲೆಯಲ್ಲಿ ರಮ್ಯಾ ಮನೆಗೆ ಇವತ್ತು ಸೈಬರ್ ಪೊಲೀಸರು ತೆರಳಿರುವಂತದ್ದು. ಅಲ್ಲಿ ಹೋಗಿ ಒಂದು ಹೇಳಿಕೆಗಳನ್ನು ಕೂಡ ದಾಖಲನ್ನ ಮಾಡ್ಕೊಂಡಿರುವಂತದ್ದು. ಯಾವ್ಯಾವ ಘಟನೆ ಮತ್ತು ಯಾವ ವಿಚಾರಕ್ಕೆ ನಡೀತು ಅನ್ನೋದ್ರ ಬಗ್ಗೆ ಸಂಪೂರ್ಣವಾದ ಹೇಳಿಕೆಗಳನ್ನ ದಾಖಲು ಮಾಡ್ಕೊಂಡಿರುವಂತದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ ಮುರಳಿ, ಧನ್ಯವಾದ. ವಿಚಾರ ಅಷ್ಟೇನೆ, ಏನು ಕಂಪ್ಲೇಂಟ್ ಕೊಟ್ಟಿದ್ರು, ಕಂಪ್ಲೇಂಟ್ ಆದ ನಂತರ ಒಂದು ವಿಚಾರಣೆಯನ್ನು ಮಾಡ್ತಾರೆ. ಕೆಲವು ಸಂದರ್ಭದಲ್ಲಿ ನೋಟಿಸ್ ಕೊಟ್ಟು ಅವರನ್ನು ಸ್ಟೇಷನ್ಗೆ ಕರೆಸಿ ಸ್ಟೇಟ್ಮೆಂಟ್ ತಗೋತಾರೆ. ಇನ್ನು ಕೆಲವು ಸಂದರ್ಭಗಳಲ್ಲಿ ಅವರೇ ಹೋಗಿ ಸ್ಟೇಟ್ಮೆಂಟ್ ತೊಗೊಂಡು ಬರ್ತಾರೆ. ಪೊಲೀಸರ ಮುಂದೆ ಅವ್ರ ಹೇಳಿಕೆಯನ್ನು ಕೊಡಬೇಕಾಗುತ್ತೆ. 161 ಸ್ಟೇಟ್ಮೆಂಟು ಅದನ್ನು ಕೊಟ್ಟಿದ್ದಾರೆ. ಅದನ್ನು ದಾಖಲು ಮಾಡಿಕೊಂಡು ಈಗ ನೆಕ್ಸ್ಟ್ ತನಿಖೆಯನ್ನು ಮುಂದುವರಿಸ್ತಾರೆ.